ನನಗೆ ಇಲ್ಲಿ ಟೆಂಟ್ ಹಾಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಇದನ್ನ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಅವ್ರಿಗಿಂತ ಚಿಕ್ಕ ಟೆಂಟು ಇದು ಇವ್ರ ಮನೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಮೇಕೆ ಕುರಿ ಎಲ್ಲ ಇವಾಗ ಬೆಟ್ಟ ಎಳೆದು ಬರ್ತಾ ಇದಾವೆ ಮನೆ ಕಡೆಗೆ. ಬರ್ರ 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 ಅಲ್ಲೇ ಬರ್ರ. ಆಕ್ಚುಲಿ ಅವ್ರು ಬಿಡಿ ಹೊಡಿತಾ ಇದ್ರು, ನಂಗೆ ಒಂದು ಬಿಡಿ ಹೊಡಿಯಪ್ಪ ನೀನು ಅಂತ ಕೊಡ್ತವ್ರೆ. ಗೈಸ್ ಲಿಟ್ರಲಿ ನಂಗೆ ಅವಲೇ ತಲೆ ಎಲ್ಲ ಹೊಡಿತಾ ಇದ್ದೆ, ಕೈ ಕಾಲೆಲ್ಲ ಫುಲ್ ಆಡ್ತಾನೆ ಇಲ್ಲ ನನಗೆ. ಅವರು ನೀರು ಹೊತ್ಕೊಂಡು ಹೋಗ್ತಾವ್ರೆ. ನನಗೆ ನನ್ನನ್ನು ನೋಡಿ ಅವ್ರು ಇಷ್ಟಪಡ್ತಿಲ್ಲ, ಬೇಡ ಬೇಡ ಹೋಗು ಅಂತವ್ರೆ. ಅಣ್ಣನಿಗೆ ನನ್ನ ಕನ್ನಡಕ ತುಂಬ ಇಷ್ಟ ಆಗಿದೆ ಅಂತೆ. ಅಣ್ಣ ಕೇಳ್ತವ್ರೆ ನಮಗೆ ಕನ್ನಡಕ ಕೊಡಿ, ನಾನು ದುಡ್ಡು ಕೊಡ್ತೀನಿ ಅಂತ. ಇಲ್ಲ ಅಚ್ಚ ದಿಕ್ರೆ ಅಚ್ಚ ಬಹುದು ಅಚ್ಚ ಸೂಪರ್. ಸ್ನೇಹಿತರೆ, ನಾವಿವಾಗ ಟೆಂಟ್ ಹಾಕೋಣ. ಇಲ್ಲಿರೋ ಜನ ಅಷ್ಟೊಂದು ಕೋಆಪ್ರೇಟಿವ್ ಆಗಿಲ್ಲ. ಐ ಮೀನ್ ಸ್ವಲ್ಪ ಗಿಜಿ ಥರನೇ ಇದೆ ಸಿಚುವೇಶನ್ನು. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿವರೆಗೆ ನನ್ನ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನು ಭಾರತದ ಮುಕುಟವಾಗಿರುವಂತಹ ಲೇ ಲದಾಖ್ನಲ್ಲಿದ್ದೀನಿ. ನನ್ನ ಹಿಂದ್ಗಡೆ ನನ್ನ ಸೈಕಲ್ ನಿಂತಿದೆ. ಎಷ್ಟು ವಿಶಾಲವಾದ ನದಿ ಬಯಲು ಗೊತ್ತಾ ಇದು. ಇದು ಸಿಂಧು ನದಿ ಬಯಲು. ಸಿಂಧು ನದಿ ಇಲ್ಲೆಲ್ಲ ಹರಿತಾ ಇತ್ತು ಮೊದಲು, ಸ್ವಲ್ಪ ವಾಟರ್ ಕಡಿಮೆಯಾಗಿ ಸ್ವಲ್ಪ ಹಿಂದಕ್ಕೆ ಹೋಗಿದೆ ಇವಾಗ. ಈ ನದಿ ಬಯಲಲ್ಲಿ ತುಂಬ ಫಲವತ್ತಾದ ಮಣ್ಣಿರೋದ್ರಿಂದ ಇಲ್ಲಿರುವಂಥ ಹುಲ್ಲು ಅತಿ ಹೆಚ್ಚು ಫಲವತ್ತಾಗಿರುತ್ತೆ. ಇಲ್ಲಿರೋಂಥ ಹುಲ್ಲು ಅತಿ ಹೆಚ್ಚು ಫಲವತ್ತಾಗಿರೋದ್ರಿಂದ ಇಲ್ಲಿರೋ ಕುರಿಗಾಹಿಗಳನ್ನ ಇದು ಬಾ 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 ಅಂತ ಕೈ ಬೀಸಿ ಕರಿತಿರತ್ತೆ. ಯಾಕಂತಂದರೆ ಕುರಿ ಚೆನ್ನಾಗಿ ತಿಂದರೆ ಮಾತ್ರ ಕೊಬ್ಬೋಕ್ಕೆ ಸಾಧ್ಯ. ಕುರಿ ಕೊಬ್ಬಿದ್ರೆ ಕುರುಬನಿಗೆ ಲಾಭ ಅಲ್ವಾ. ಹಾಗಾಗಿ ಈ ಪ್ರದೇಶವನ್ನು ಇಲ್ಲಿರುವಂತಹ ಕುರುಬರು ತಮ್ಮ ಕುರಿಗಳನ್ನ ಮೇಯಿಸೋದಕ್ಕೆ ಆಯ್ಕೆ ಮಾಡ್ಕೋತಾರೆ. ಇದಷ್ಟೇ ಅಲ್ಲ, ಇದ್ರ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ಎಂಥ ವಿಶಾಲವಾದಂತಹ ಬೆಟ್ಟಗುಡ್ಡಗಳ ಸಾಲಿದೆ, ಪರ್ವತಗಳಿದೆ. ಅಲ್ಲೆಲ್ಲನೂ ಕೂಡ ಅಷ್ಟೇ ಪೌಷ್ಟಿಕಾಂಶಯುಕ್ತ ಆಹಾರ ಕುರಿಗಳಿಗೆ ಸಿಗುತ್ತೆ. ಹಾಗಾಗಿನೇ ಅವರು ತಮ್ಮ ಟೆಂಟ್ಗಳಲ್ಲಿ ಈ ಥರ ನದಿ ಬಯಲುಗಳಲ್ಲಿ ಎಲ್ಲಿ ನೀರು ಅವ್ರಿಗೆ ಸಿಗುತ್ತೋ ಅಲ್ಲಿ ಸ್ಟೇ ಮಾಡ್ತಾರೆ. ನಾವಿವತ್ತು ಅವ್ರ ಜೀವನ ಶೈಲಿ ಹೇಗಿರುತ್ತೆ, ಜೊತೆಗೆ ಅವ್ರು ಏನು ತಿಂತಾರೆ, ನನ್ನನ್ನು ಹೇಗೆ ನೋಡ್ಕೋತಾರೆ, ನನಗೆ ಇಲ್ಲಿ ಟೆಂಟ್ ಹಾಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಕಾಡು, ಯಾರು ಬೇಕಾದ್ರೂ ಟೆಂಟ್ ಹಾಕೋಬೋದು, ಮುಂದೋಗಿದ್ರೆ ಹಾಕ್ಕೋಬೋದಿತ್ತು. ಆದರೆ ನನಗೆ ಅವರ ಜೀವನ ಶೈಲಿನ ನಿಮಗೆ ತೋರಿಸ್ಬೇಕಿತ್ತು. ಹಾಗಾಗಿ ನಾನು ಈ ಪ್ರದೇಶವನ್ನು ಟೆಂಟ್ ಹಾಕೋದಕ್ಕೆ ಆಯ್ಕೆ ಮಾಡಿಕೊಂಡೆ. ಸೊ ಮತ್ತೆ ಇನ್ನೇನಕ್ಕೆ ತಡ, ಒಳಗೆ ಹೋಗೋಣ. ಅವ್ರ ಮನೆಗಳು ಹೇಗಿದೆ, ಅವ್ರ ಜೀವನ ಹೇಗೆ ನಡೆಸ್ತಾರೆ ಎಲ್ಲದನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇದು ಇವರು ಕುರಿಗಳನ್ನ ಕಟ್ಟುವಂಥ ರಪ್ಪ. ಬೇರೆ ಬೇರೆ ಕಡೆಗಳಲ್ಲಿ ಇದನ್ನು ಬೇರೆ ಬೇರೆ ಹೆಸರಿಂದ ಕರೀತಾರೆ. ನನ್ನ ಸ್ನೇಹಿತ ಮಂಜು ಅಂತಿದ್ದಾನೆ, ಅವರೆಲ್ಲ ಕುರಿ ಸಾಕ್ತಾಯಿದ್ರು ಮುಂಚೆಯಿಂದ. ಅವ ಹೇಳ್ತಿದ್ದೆ ಯಾವಾಗಲೂ ರಪ್ಪ ಗುಡಿಸ್ಬೇಕು ಅಂತ. ಸೊ ಇದನ್ನು ನಮ್ಮ ಕಡೆ ರಪ್ಪ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕೆಳಗೆ ಕಮೆಂಟ್ ಮಾಡಿ. ಈ ರಪ್ಪಕ್ಕೆ ಇಲ್ಲೊಂದು ಇವರು ಸೋಲಾರ್ ಪವರ್ಡ್ ಒಂದು ಬ್ಯಾಟ್ರಿನ ಕಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಇಲ್ಲಿ ತೋಳಗಳು, ಬೇರೆ ಬೇರೆ ಪ್ರಾಣಿಗಳು ಈ ಬೆಳಕನ್ನು ನೋಡಿದ ತಕ್ಷಣ ಎದುರಿ ಓಡೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸೋಲಾರ್ ಪವರ್ಡ್ ಬ್ಯಾಟ್ರಿನ ಕಟ್ಟಿದ್ದಾರೆ. ರಾತ್ರಿ ಆಗ್ತಿದ್ದಂಕ್ಲೇ ಇದು ಮಿನುಗೋದಕ್ಕೆ ಶುರು ಮಾಡುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಆ್ಯಕ್ಚುಲಿ ಇವರ ಟೆಂಟ್, ಇವ್ರ ಮನೆ. ಈ ಮನೆಗೆ ಇವರು ಕನಿಷ್ಠ 45,000 - 50,000 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಪ್ರತಿ 1 - 2 ವರ್ಷಕ್ಕೊಂದ್ಸಲ ವಾತಾವರಣಕ್ಕೆ ಅನುಗುಣವಾಗಿ ಇದನ್ನು ಚೇಂಜ್ ಮಾಡಬೇಕಾಗತ್ತೆ. ಬನ್ನಿ ಇವ್ರದ್ದು ಮನೆ ಒಳಗೆ ಹೋಗೋಣ. ಇವ್ರ ಮನೆ ಒಳಗೂ LPG ಸಿಲಿಂಡರ್ ಇಟ್ಕೊಂಡವ್ರು ಮರ್ಯ ಜುಲಿ. ನಾನು ಕಳೆದ ಬಾರಿ ಏನು ಉಳ್ಕೊಂಡಿದ್ದೆ, ಅವ್ರಿಗಿಂತ ಚಿಕ್ಕ ಟೆಂಟು. ಇದು ಇವ್ರ ಮನೆ. ಇವರೇ ಬಾಸು. ಬಾಸ್ ಫುಲ್ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ನಾವು ಅವ್ರ ಜೊತೆ ಇಂಗ್ಲೀಷಲ್ಲೇ ಮಾತಾಡೋಣ. ಸೊ ನೇಮ್, ವಾಟ್ಸ್ ಯೋರ್ ನೇಮ್? Name is Lobsang. ಲೊಬ್ಸಂಗ್. Okay. ನೇಮ್ Sonam Gilik. ಸೋನಮ್ ಗಿಲಿಕ್ ಅಂತ ಅವ್ರ ಹೆಸರು. ಇವ್ರ ಮಗ ಇವರು. Kalsang namo. Mother. ಈಸ್ ಅ ಬಿಗ್ ಸನ್ ಆರ್ ಸ್ಮಾಲ್ ಸನ್? My wife. This mother. No, big son or small son? This mother. No, small son, yeah, big son. Big son. He's big son? Big son. Small son studying in Leh. SOSTTB. SOSTTB. This is very big. ಅಲ್ಲಿ ಲೇನಲ್ಲಿ ಅವ್ರು ಇನ್ನೊಬ್ಬ ಸಣ್ಣ ಮಗ ಓದ್ತಿದ್ದಾನೆ ಅಂತ ಹೇಳಿದ್ರು ಅವ್ರು ಅವಾಗಲೇ. ಇವರು ದೊಡ್ಡ ಮಗನ ಕುರಿ ಕಾಯಕ್ಕೆ ಇಟ್ಟವ್ರೆ. ನೈಸ್. मेरे दोस्त चाय पी ले सर. ಥ್ಯಾಂಕ್ ಯು ಸೋ ಮಚ್. सर कौन सा? नहीं ಬಿಸ್ಕಟ್ ಚಲೇಗ. ಅವರು ಪ್ರೀತಿಯಿಂದ ಟೀ ಕೊಟ್ಟವ್ರೆ, ಕುಡಿಯೋಣ. ಏನು ಸಾಕತ್ತಾಗಿದೆ ಗುರು. ಮಸ್ತ್ ಇದೆ ಮಾತ್ರ. ಈ ಮೇಕೆ ಹಾಲಿಂದ ಮಾಡಿರ್ತಾರಲ್ಲ ಟೀ ಕುಡಿಬೇಕು ಗೈಸ್. ನೀವೆಲ್ಲ ಒಂದ್ಸಲನಾದ್ರು ಮೇಕೆ ಹಾಲು ಟೀ ಕುಡಿರಿ, ಮಜಾ ಬರುತ್ತೆ. ಬಸ್ ಅವರು
ಟೀ ಜೊತೆ ಬರೀ ಏನು ಟೀ ಕುಡಿತೀಯ ಗುರು, ಬಿಸ್ಕೆಟ್ ತಿನ್ನು ಅಂತಲೂ ಕೊಡ್ತಾವ್ರೆ. ನೀವು ಬಸ್ ಮೇರೆಗೂ ಬಸ್. और खा लो सर दोस्त खा लो हाँ। और कल फिर जुम्मा जाएगा सुबह। कल जुम्मा हाँ सुबह आज से यहाँ रुकेगा रात को है ना, सोएगा यहाँ फोटो खींचेगा आगे आगे है ना। ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಮೇಕೆ ಕುರಿ ಎಲ್ಲ ಇವಾಗ ಬೆಟ್ಟ ಎಳೆದು ಬರ್ತಾ ಇದಾವೆ ಮನೆ ಕಡೆಗೆ. ಬರ್ರ 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 ಅಲ್ಲೇ ಬರ್ರ. ಲೇ 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 ಲೇ. ಲೇ 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 ಲೇ. ಹೋಯ್ ಲೇ 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 ಲೇ. ಬಂದು ಇದು ಯಾವ್ದು ಎದುರ್ಕೊಂಡು ನಿಂತಿತ್ತು, ಒಂದು ಕುರಿ ಒಂದು ಮೇಕೆ ಮುಂದಕ್ಕೆ ಬಂದಿದ ತಕ್ಷಣ ಎಲ್ಲ ಮೇಕೆ ಅದರಿಂದ ಬಂದ್ಬಿಡ್ತವೆ. ಲೇ 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 ಲೇ. ಬಂದು ನೋಡ್ರಿ, 3 ಧೈರ್ಯ ಮಾಡಿ ಬಂದ್ವು. ಹೆಂಗವೆ ಈರ ಬೀರ ಸೋಮ ಇದ್ದಂಗೆ. ಲೇ ಬರ್ರ. ಬಂದ ಲೇ ಬೀರ ಬರ. ಲೇ 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 ಲೇ. ಒಂದು ಹೊಸಬಲ್ವ, ಅದಕ್ಕೆ ಎದುರು ಹೋಯ್ತವೆ. ಅಲ್ಲಿ ಹೆಂಗೆ ಬರ್ತಾವೆ ಗೊತ್ತಾ, ಇರುವೆ ನಡ್ಕೊಂಬಂದಂಗೆ ಕಾಣಿಸ್ತಿದೆ ನನಗೆ. ಟ್ರೈಗರೆಗ ಆ್ಯಕ್ಚುಲಿ ಅವ್ರು ಬಿಡಿ ಹೊಡಿತಾ ಇದ್ರು, ನನಗೆ ಒಂದು ಬಿಡಿ ಹೊಡಿಯಪ್ಪ ನೀನು ಅಂತ ಕೊಡ್ತವ್ರೆ. ಸೊ ಇದು ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ನಾನೆಲ್ಲ ಇಲ್ಲಿ ವೈಲ್ಡಲ್ಲಿದ್ದೀನಿ, ಸೊ ಐ ಆಮ್ ಟ್ರೈ ನಾನು ಇದನ್ನು ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ದಿಸ್ ಆಲ್ ಬ್ಯಾಡ್ ಥಿಂಗ್ಸ್. ಕೆಲವೊಂದು ಸಲ ಕೆಟ್ಟದ್ದನ್ನು ಮಾಡಬೇಕಾಗತ್ತೆ. ಅಂದರೆ ಇವಾಗ ಅವ್ರು ಕೊಟ್ಟಿದ್ದೆಲ್ಲ ಮಾಡಿಲ್ಲ ಅಂದರೆ ಅವ್ರು ನನ್ನ ಒಂಥರ ನೋಡ್ತಾರೆ. ಅವರು ಬಿಡಿ ಹೊಡಿ ಅಂತವ್ರು ಅವಾಗಿಂದ. ಬೇಡ ಅಂತಿದ್ದೀನಿ. ಇಲ್ಲ ಹೊಡಿ ಅಂತವ್ರೆ. ಸೊ ಲೆಟ್ಸ್ ಟ್ರೈ. ತಲೆ ಫುಲ್ ತಿರುಗ್ತದೆ ನಂಗೆ ಅವಲೇ. ಆಯ್ತಿಲ್ಲ ನಂಗೆ ಇದೆಲ್ಲ ಗೈಸ್, ಲಿಟ್ರಲಿ ನಂಗೆ ಅವಲೇ ತಲೆ ಎಲ್ಲ ಹೊಡಿತಾ ಇದೆ ತಿರುಗಿ. ಕೈ ಕಾಲೆಲ್ಲ ಫುಲ್ ಆಡ್ತಾನೆ ಇಲ್ಲ ನನಗೆ. कौन नहीं हम है कैमरा है खींचता है ये नीचे नहीं जाएगा ये ವಿಡಿಯೋ. ಇವ್ರು ಮಾತಾಡ್ತಾವ್ರು ಅವಾಗಿಂದ. ಕೇಳಿದ್ದನ್ನೇ ತಿರ್ಗಾ ಮುರ್ಗ ಕೇಳ್ತಾರೆ. ನಿಂದು ಯಾವ ಊರು ಅನ್ನೋದನ್ನ ಒಂದು 15 ಸಲ ಕೇಳೋರು ಇಲ್ಲಿಗೆ. ನಾಳೆ ಎಲ್ಲಿ ಉಳ್ಕೊತೀನಿ ಅನ್ನೋದು ಒಂದು 15 ಸಲ ಕೇಳೋರೆ. ಅವ್ರ ಶೈಲಿನೇ ಹಿಂಗಿದೆ ಅನ್ಸುತ್ತೆ. ಅವರು ನೀರು ಹೊತ್ಕೊಂಡು ಹೋಗ್ತಾವ್ರೆ. ನನ್ನನ್ನು ನೋಡಿ ಅವ್ರು ಇಷ್ಟಪಡ್ತಿಲ್ಲ. ಬೇಡ ಹೋಗು ಅಂತವ್ರೆ. ಹೊಸ್ಬಲ್ವಾ ಇದೆಲ್ಲ ಕಾಮನ್ನು. ನಾನು ಅಂದ್ಕೊಂಡೆ ಅವ್ರಿಗೆ ಸ್ವಲ್ಪ ನೀರು ತಗೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡಿದ್ರೆ ನನ್ನನ್ನು ಅವ್ರು ಚೆನ್ನಾಗೆ ನನ್ನ ಬಗ್ಗೆ ಒಳ್ಳೆ ಫೀಲ್ ಮಾಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಅವ್ರಿಗೆ ಹೆಲ್ಪ್ ಮಾಡೋದು ಬೇಡ ಅಂತವ್ರೆ. ಅಣ್ಣನಿಗೆ ನನ್ನ ಕನ್ನಡಕ ತುಂಬ ಇಷ್ಟ ಆಗಿದೆ ಅಂತೆ. ಅಣ್ಣ ಕೇಳ್ತವ್ರೆ, ನಮಗೆ ಕನ್ನಡಕ ಕೊಡಿ, ನಾನು ದುಡ್ಡು ಕೊಡ್ತೀನಿ ಅಂತ. ಇಲ್ಲ अच्छा ठीक है मज़ा पैसे नहीं चाहिए, पैसे नहीं आप रखो. हाँ पहन लो अभी पहन लो ना. हाँ आप पहन लो, मैं पहनूं. हाँ मज़ा है ना. आप पहन लो. अरे यार बहुत मजा है, बहुत अच्छा है ना. एक सेल्फी लेते हैं, एक फोटो लेते हैं, सेल्फी लेते हैं. बहुत अच्छा है ना, बहुत अच्छा है. आपका पैसा नहीं चाहिए, पैसा नहीं. दोस्त है, हम दोनों दोस्त हैं. ठीक है आप ही रखना. हाँ ठीक है. ನೋಡಿ, ಈ ಥರ ನಾವು ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಬೇಕು. ಆ್ಯಕ್ಚುಲಿ ಏನಂದರೆ, ಈ ಹುಡುಗನಿಗೆ ಅಷ್ಟೊಂದು ಯೋಚನಾ ಶಕ್ತಿ ಇಲ್ಲ. ಇವರು ವಿಶೇಷ ಚೇತನ ವ್ಯಕ್ತಿ. ಸೊ ಅವ್ರಿಗೆ ಗೊತ್ತಿಲ್ಲ, ಈ ಫ್ಯಾಮಿಲಿಯೆಲ್ಲ ಸ್ವಲ್ಪ ಹಿಂಗೆ ಇದೆ ಅಂತ ಅನ್ನಿಸ್ತಿದೆ ನನಗೆ. ಇವ್ರು ಫುಲ್ ವಿಶೇಷ ಚೇತನ ಆಗ್ಬಿಟ್ಟವ್ರೆ. ಹಾಗಾಗಿ ಅವ್ರಿಗೇನು ಅಷ್ಟೊಂದು ಅರ್ಥ ಆಗಲ್ಲ. ನೋಡಿ ಅದನ್ನ ತಿರ್ಗಮುರ್ಗ ನೋಡ್ತವ್ರೆ. ಹಾಂ ನೀನೇ ಹೆಸರು ಕಪಡ ನಯ್ಯ. अरे यार ठीक है, सुपर है. हाँ अच्छा दिख रहा है, अच्छा है, बहुत अच्छा है, सुपर है, सैल्यूट, सुपर है, सही है. ಇವತ್ತು ಇವ್ರದ್ದೊಂದು ಮೇಕೆ ತೀರೋಗಿತ್ತಂತೆ. ಅದಕ್ಕೆ ಅದನ್ನು ಕಟ್ ಮಾಡಿಬಿಟ್ಟು ಎಲ್ಲರೂ ತಿಂತವ್ರೆ. ಇದು ಅದರ ತಲೆ ಹೊರಗೆ ಬಿಸಾಕವ್ರೆ ಪಾಪ. ಇನ್ನು ಇದ್ರೊಳಗೆ ನೋಡಿದ್ರೆ
ಚಿಕ್ಕ ಚಿಕ್ಕ ಮೇಕೆ ಮರಿಗಳನ್ನ ಹಾಕೋರೆ. ಯಾಕೆ ಇದ್ರೊಳಗೆ ಹಾಕೋರೆ ಅಂದರೆ ಅವೆಲ್ಲೂ ಓಡೋಗಬಾರ್ದು ಅಂತ. ನೀವು ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಬೇಕಿಲ್ಲಿ ಏನಂತಂದರೆ, ಇದನ್ನು ಈ ಥರ ಗೋಣಿ ಚೀಲ ಏನಕ್ಕೆ ಹಾಕೋರೆ ಹೇಳಿ? ಏನಕ್ಕೆ ಅಂದರೆ ಅದರೊಳಗೆ ಗಾಳಿ ಆಡುತ್ತೆ. ಗಾಳಿ ಆಡೋದ್ರಿಂದ ಅದಕ್ಕೇನು ಉಸಿರಾಡೋದಕ್ಕೆ ಸಮಸ್ಯೆ ಆಗೋಲ್ಲ. ಅದಕ್ಕೆ ಗೋಣಿ ಚೀಲದಲ್ಲಿ ಹಾಕಿಟ್ಟವ್ರೆ. ಹಾಗೆ ಬಿಟ್ಬಿಟ್ರೆ ತಪ್ಸ್ಕೊಂಡು ಹೋಗ್ಬಿಡುತ್ತಲ್ವ, ಅದಕ್ಕೆ ಇದ್ರೊಳಗೆ ಹಾಕೋರೆ. ಸ್ನೇಹಿತರೆ, ನಾವಿವಾಗ ಟೆಂಟ್ ಹಾಕೋಣ. ಇಲ್ಲಿರೋ ಜನ ಅಷ್ಟೊಂದು ಕೋಆಪ್ರೇಟಿವ್ ಆಗಿಲ್ಲ. ಐ ಮೀನ್ ಸ್ವಲ್ಪ ಗಿಜಿ ಗಿಜಿ ಥರನೇ ಇದೆ ಸಿಚುವೇಶನ್ನು. ಏನಾಗುತ್ತೋ ಗೊತ್ತಿಲ್ಲ. ಬಟ್ ಏನಾದರೂ ಮಾಡಿ ಅವರೆಲ್ಲರದ್ದು ಪ್ರೀತಿನ ಗಳಿಸ್ಬೇಕು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅವ್ರ ಪ್ರೀತಿ ಗಳಿಸೋಣ. ಎಲ್ಲರಿಗೂ ಏನಾದರೂ ಒಂದೊಂದು ಕೊಟ್ಟು ನನ್ನ ಹತ್ರ ಇರೋದನ್ನು ನೀವು ಇದನ್ನ ಇಟ್ಕೊಳ್ಳಿ, ನಿಮಗೆ ಉಪಯೋಗ ಬರುತ್ತೆ ಅಂಥೇಳಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವ್ರ ಜೊತೆ ಪ್ರೀತಿ ಗಳಿಸ್ಬೇಕು. ಆ ಕೆಲಸನ ಮಾಡ್ತೀನಿ ನಾನು. ಇವಾಗ ಟೆಂಟು, ಇದು ನೇಚರ್ ಹೈಕ್ ಕಂಪ್ನಿದು ಟೆಂಟು. ಹಾಂ, 1 ಮಿನಿಟ್. न्यूमा से नहीं है, ले से भी नहीं है। ये नहीं मिलेगा, नहीं मिलेगा, नहीं आएगा, नहीं है, नहीं इधर नहीं मिलेगा, नहीं मिलेगा। न्यूमा में जाने में ना, हाँ जाने गाना है, हाँ 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 जाने चाहिए ना गाड़ी वाला का, हाँ 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 ऐसा न्यूमा में नहीं मिलेगा, नहीं मिले, ये कहाँ ले में भी नहीं मिलेगा। आप इधर आओ, इस तरफ आओ। ये मिलेगा दूसरा देश में। हाँ, ನನ್ನ ಟೆಂಟ್ ಕಂಪ್ಲೀಟಾಗಿ ಸರಿ ಇಲ್ಲ, ಬಟ್ ಪರವಾಗಿಲ್ಲ, ಐ ಕ್ಯಾನ್ ಮ್ಯಾನೇಜ್. ಇನ್ನೊಂದು 10-15 ಸಲ ಕ್ಯಾಂಪಿಂಗ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಸೊ इस तरफ आओ। हाँ हाँ सही है सही है सही है। ಇದನ್ನು ತಗೊಂಡು ಹೆಚ್ಚು ಕಡಿಮೆ 3 ವರ್ಷ ಆಯಿತು ಟೆಂಟ್ನ. ಅವತ್ತಿಂದ ಬಳಕೆ ಮಾಡ್ತಿದ್ದೇ ಇದ್ದೀನಿ. ಇನ್ನೂ ಹೇಳೋದ್ನಲ್ಲ, ಒಂದು 10-15 ಸಲ ಹಾಕ್ಬೋದು ಅಷ್ಟೆ. ಅಷ್ಟೊತ್ತಿಗೆ ಫುಲ್ ಹಾಳಾಗೋಗಿರುತ್ತೆ. छोटा है बड़ा है? छोटा है, छोटा है, एक आदमी का। हाँ, बड़ा नहीं है, एक आदमी का छोटा, एक आदमी का छोटा, एक आदमी का छोटा वाला का कितने? 10,000। 10,000। हाँ, किधर? यहाँ नहीं रुकना है। ಇನ್ನೇನು ಟೆಂಟ್ ಹಾಕ್ತಿದ್ದೀನಿ. हाँ नहीं रुकना है, नीचे तो प्रॉब्लम है। हाँ ऐसा आपका घर का बगल में भी नहीं रुक सकते? हाँ नहीं रुकना बोलते हैं। ठीक है, ओके। हाँ ओके दोस्त, ठीक है, इसको पैक करेंगे। हाँ हाँ खोलो। हाँ ऐसा निकलना, हाँ ऐसा। तो हाँ ಎಲ್ಲ ಚೆನ್ನಾಗಿತ್ತು. ಇವಾಗ ಹೇಳ್ತವ್ರೆ ಇಲ್ಲಿ ಉಳ್ಕೊಬೇಡ, ವಾಪಸ್ ಹೋಗಂತ. उफ, बहुत प्रॉब्लम है। नहीं रुकना, ठीक है, ठीक है, ओके दोस्त। हाँ हाँ नहीं बंद कर दो, ऐसा नहीं, वो फट गया, हाँ फट गया। हाँ नहीं आप ऐसा रखो। हाँ नहीं ऐसा ऐसे, हाँ ಸೊ ಗೈಸ್, ಕ್ಯಾಂಪಿಂಗ್ ಪ್ಲಾನ್ ಆಲ್ಮೋಸ್ಟ್ ಕ್ಯಾನ್ಸಲ್ ಆಯಿತು. ವಿಲ್ ಸಿ, ಬೇರೆ ಏನಾದ್ರು ಮಾಡೋಕ್ಕೆ ಟ್ರೈ ಮಾಡೋಣ. ನಯಾ ಮಿಲೇಗಾ ದುಬಾರಾ ನೆಕ್ಸ್ಟ್ ಟೈಮ್,
ನೆಕ್ಸ್ಟ್ ಟೈಮ್. ಓಕೆ ಓಕೆ, ಬಾಯ್. ಬಾಯ್. ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಅರ್ಥ ಆಗಿ ಹೋಗ್ಬಿಡುತ್ತೆ ಹೆಂಗಿದೆ ಇಲ್ಲಿ ವಾತಾವರಣ ಏನು ಅಂತ. ಇನ್ಫ್ಯಾಕ್ಟ್ ನಾನು ಏನನ್ನು ಮಾಡಿ ಅವ್ರ ಪ್ರೀತಿ ಗಳಿಸೋದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅಕ್ಕಪಕ್ಕ ಟೆಂಟವರು ಇಲ್ಲ ಕಳಿಸ್ಬಿಡು ಅಂತ ಹೇಳಿದ್ರಂತೆ. ನಾನು ಇವಾಗ ಅವ್ರ ಹತ್ರ ಜಗಳ ಮಾಡೋಕ್ಕೂ ಆಗೋಲ್ಲ, ಇಲ್ಲ ಅಕ್ಕಪಕ್ಕ ಉಳ್ಕೊಳ್ಳೋಕ್ಕೂ ಆಗೋಲ್ಲ, ಹಾಗಾಗಿ ಮುಂದಕ್ಕೆ ಹೋಗ್ತಿದ್ದೀನಿ. ಅಲ್ಲಿ ಇನ್ನೊಂದು ಜನ ಟೆಂಟ್ ಹಾಕೊಂಡವ್ರೆ. ನನಗೆ ಗೊತ್ತಿಲ್ಲ ಇಲ್ಲಿ ಉಳ್ಕೊಳ್ಳೋಕೆ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಅಂತ, ಯಾಕಂದರೆ ಎಲ್ಲ ಸ್ವಲ್ಪ ವಿಚಿತ್ರ ಥರನೇ ಇದ್ದಾರೆ. ಕೇಳೋಣ ಬೇಡ ಅನ್ನೋ ಥರದ್ದು ಫೀಲಿಂಗಿಗೆ ಬಂದ್ಬಿಟ್ಟಿದ್ದೀನಿ ನಾನು. ನೋಡ प्रयत्न माना. हाँ नहीं मतलब मेरे को रात में रुकना है क्योंकि आगे 40 किलोमीटर गांव नहीं है. उधर इधर नहीं रुक सकते. ठीक है. ಇಲ್ಲಿಂದ ಲೋಮ 36 ಕಿಲೋಮೀಟರ್ ಇದೆ. ನನ್ನ ಹತ್ರ 2 ಆಯ್ಕೆ ಇದೆ. ಒಂದು ಮುಂದೇನಾದರೂ ಸಿಕ್ಕರೆ ಅಲ್ಲಿ ಉಳ್ಕೊಳ್ಳೋದು, ಇಲ್ಲ ಅಂತಂದರೆ ನಾನು ಸೈಕಲ್ ಜೊತೆ ಹಿಚ್-ಹೈಕಿಂಗ್ ಮಾಡೋದು. ಈ 2 ಆಯ್ಕೆ ಬೆಟ್ರೆ ಬೇರೆ ಏನೂ ಸಾಧ್ಯನೇ ಇಲ್ಲ ಇಲ್ಲಿ. ಬೈ ದ ವೇ ಅದು ಮಿಗ್ಲ ಹೋಗುವಂಥ ರೋಡು, ಮಿಗ್ಲ ಪಾಸ್ ಮೇಲ್ಗಡೆ ಇದೆ. ಆ್ಯಂಡ್ ಸೀನ್ ಮಾತ್ರ ಅದ್ಭುತವಾಗಿದೆ. ನಾನೀಗ ಇಲ್ಲಿ ಕ್ಯಾಂಪಿಂಗ್ ಮಾಡಬೇಕು ಅಂತ ತುಂಬ ಕನಸಿತ್ತು, ಅದು ಕುರಿಯವ್ರ ಜೊತೆ ಉಳ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಅವ್ರು ಜಾಸ್ತಿ ಕನ್ವಿನ್ಸ್ ಆಗಲಿಲ್ಲ. ಅವ್ರು ಫಸ್ಟ್ಗೆ ಕನ್ವಿನ್ಸ್ ಆಗಿದ್ರು, ಅದು ಏನಕ್ಕೆ ಉಲ್ಟಾ ಹೊಡೆದ್ರು ನಂಗೆ ಗೊತ್ತಾಗಲಿಲ್ಲ. ಸೊ ದೆನ್ ಅದು ನನಗನ್ಸುತ್ತೆ ಏಕ ವ್ಯಕ್ತಿ ನಿರ್ಧಾರ ಆಗಿತ್ತು ಅಂತ. ಒಬ್ಬರು ಅವ್ರೇನೋ ಜೋಶಲ್ಲಿ ಕರ್ಕೊಂಡ್ರು, ಆಮೇಲೆ ಎಲ್ಲರೂ ಬೇಡ ಅಂತ ಹೇಳಿದ್ರು. ನೋಡೋಣ ಯಾವ್ದಾದ್ರು ಗಾಡಿ ಬಂದರೆ ಹಿಚ್-ಹೈಕ್ ಮಾಡೋಣ ಸೈಕಲ್ ಜೊತೆಗೆ. ಯಾಕಂದರೆ ನಡುವೆ ಏನೂ ಇಲ್ಲ ಗುರು, ಇಲ್ಲಿ ಫುಲ್ ನೀರು ಹರಿತಿದೆ ಅಷ್ಟೇ. ನನಗೆ ಊಟಕ್ಕೂ ಏನೂ ಇಲ್ಲ ಇಲ್ಲಿ. ಈ ಥರದ್ದೊಂದು ಸಿಚುವೇಶನ್ ಇದೆ. ವಿಲ್ ಸಿ. ಫಸ್ಟ್ ಟೈಮ್ ಈ ಥರ ಆಗ್ತಿರೋದು ಬೈ ದ ವೇ ಫ್ರಮ್ ದ ಪಾಸ್ಟ್ 5 years. ಇದು ನನ್ನ ಮೊದಲ ಅನುಭವ ಈ ಥರ ಬೇಡ ವಾಪಸ್ ಹೋಗಿ ಅಂತ ಹೇಳಿದ್ದು. ನೋಡೋಣ ಏನೇನಾಗುತ್ತೋ ಆಗಲಿ. ನಮಗೆ ಇಲ್ಲಿ ಬೆಳ್ಳುಳ್ಳಿ ಕಬಾಬ್ ರಾಹುಲ್ ಅಣ್ಣ ಸಿಕ್ಕವ್ರೆ. ರಾಹುಲ್ ಅಣ್ಣ ನಮ್ಮನ್ನು ಇಲ್ಲಿಂದ 30 ಕಿಲೋಮೀಟ್ರು ಗಾಡಿನಲ್ಲಿ ತಗೊಂಡು ಹೋಗ್ತಾರೆ. ಸೊ ನನಗಿದ್ದಂಥ ಸಮಸ್ಯೆ ದೂರ ಆಯಿತು. ಹೋಗೋಣ ಇವಾಗ. ಕ್ರೇಜಿ ಅಲ್ವಾ, ಸಖತ್ ಗುರು. ನಾನು ಪ್ರಿಪೇರ್ ಆಗಿರಬೇಕಿತ್ತು ಕ್ಯಾಂಪಿಂಗಿಗೆ, ಯಾರನ್ನೂ ನಂಬ್ಕೊಂಡೆ ಹಿಂಗಾಯ್ತು. ನಾಳೆ ಮಾತ್ರ ಕ್ಯಾಂಪಿಂಗ್ ಮಾಡ್ತೀನಿ ಗೈಸ್, ಮಸ್ತಾಗಿರುತ್ತೆ. ಬಹುಶಃ ಇವತ್ತು ಮಾಡಿದ್ನೆ, ಯಾಕಂದರೆ ಇಲ್ಲಿಂದ 3:15 ಗಂಟೆಗೆ ಹೋಗ್ತಾರೆ. 3:15 ಗಂಟೆಗೆ ಹೋಗಿದ ತಕ್ಷಣ ದೆನ್ ಅಲ್ಲೇನಾದ್ರು ತಗೊಂಡು, ಅಲ್ಲೇ ನದಿ ಇದೆ, ಅಲ್ಲೇ ಕ್ಯಾಂಪಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾವು ನಿಯಮ ಬರೋದಕ್ಕೆ 7:45 ಆಯಿತು. ಬೈ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಇಲ್ಲಿವರೆಗೂ ಡ್ರಾಪ್ ಆಗ್ದ. ಎಷ್ಟು ಚಳಿ ಇದೆ ಅಂದರೆ ಕೈಗಳೆಲ್ಲ ಶೇಕ್ ಅಬ್ದುಲ್ ಆಗ್ತಿದೆ. ಅಲ್ಲಿ ಮುಂದೆ ಒಂದು ರೆಸ್ಟೋರೆಂಟ್ ಇದೆ, ಅವ್ರ ಹತ್ರ ಹೋಗಿ ಉಳ್ಕೊಳ್ಳೋಕೆ ಜಾಗ ಕೇಳಬೇಕು ಇವಾಗ. ನಿನ್ನೆ ತಿಂದಿದ್ದೆ ಇಲ್ಲಿ, ಇದೇ ಚೌಮಿನ್ನ ಇವತ್ತು ಮತ್ತೆ ತಿಂತಾಯಿದ್ದೀನಿ. ಈ ರೆಸ್ಟೋರೆಂಟ್ ಹೆಸರು ಮರ್ತೋಯ್ತು ನನಗೆ. ಲೂಮಾ ಬ್ರಿಡ್ಜ್ ಪಕ್ಕದಲ್ಲೇನೇ ಇದೆ. ಎಲ್ಲ ಹಿಂದ್ಗಡೆ ಕತ್ಲಾಗಿರೋದ್ರಿಂದ ನಾನು ನಿಮಗೇನು ತೋರ್ಸೋಕ್ಕಾಗ್ತಿಲ್ಲ. ಇವಾಗ ಈ ಚೌಮಿನ್ನ ತಿಂದ್ಕೊಂಡು ನಾವು ಟೆಂಟ್ ಹಾಕೋದ್ರ ಕಡೆ ಯೋಚನೆ ಮಾಡೋಣ. ಅಲ್ಲೊಂದು ಪೊಲೀಸ್ ಚೌಕಿ ಇದೆ, ಕನಿಷ್ಠ ಅವ್ರಿಗೆ ಕೇಳ್ಬಿಟ್ಟು ಅವ್ರ ಹತ್ರ ಅನುಮತಿ ತೊಗೊಂಡು ಎಲ್ಲರೂ ಟೆಂಟ್ ಹಾಕೊಂಡು ಮಲ್ಕೊಳ್ಳೋಣ. ಸ್ನೇಹಿತರೆ, ರಾತ್ರಿ ಏನಾಯಿತು ಅಂತಂದರೆ, ನಾನು ಊಟ ಮಾಡ್ತಿರುವಾಗ ಅಲ್ಲಿಗೆ ಒಬ್ಬರು ಗುಲ್ಬರ್ಗದವರು, ಬಾಗಲಕೋಟೆಯವರು ಬಂದು ಅವರು ಮಿಲಿಟ್ರಿನಲ್ಲಿ ಕೆಲಸ ಮಾಡ್ತಾರೆ. ನನ್ನನ್ನು ಅವರು ಟೆಂಟಿಗೆ ಕರ್ಕೊಂಡೋದು, ಅವ್ರು ಟೆಂಟೆಲ್ಲ ಉಳಿಸ್ಕೊಂಡ್ರು. ಬೆಳಗ್ಗೆ ಎದ್ಬಿಟ್ಟು ನಾನು ಅಲ್ಲಿಂದ ಹೊರಟೆ. ಸಿನ್ಸ್ ಅವರೆಲ್ಲ ಮಿಲಿಟ್ರಿಲಿ ಕೆಲಸ ಮಾಡ್ತಿರೋದ್ರಿಂದ ಅವ್ರ ಫೇಸ್ ಏನು ನಾನು ರಿವೀಲ್ ಮಾಡ್ತಿಲ್ಲ. ಬಟ್ ಅವ್ರು ನನ್ನನ್ನು ಹೋಸ್ಟ್ ಮಾಡಿದ್ರು. ಅವ್ರ ಹೆಸರು ಆಕಾಶ್ ಕೆರೂರ್ ಅಂತ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ನಮ್ಮ ಪ್ರಯಾಣನ ಮುಂದುವರಿಸ್ತಿದ್ದೀವಿ ಇವತ್ತು. ವೆದರೆಲ್ಲ ಫುಲ್ ಕ್ಲಿಯರ್ ಇದೆ, ನಾಟ್ ಎಟ್ ಆಲ್ ಬ್ಯಾಡ್. ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಿದೆ ನೋಡಿ, ಇದು ಸಿಂಧು ನದಿ. ಸಿಕ್ಕಾಪಟ್ಟೆ ದೊಡ್ಡ ನದಿ ಬೈಲು ಅಂದ್ಕೊಳ್ಳಿ. ಇದು ಹೆವಿ ಇದೆ ನದಿ ಬೈಲು. ರಸ್ತೆನೂ ಚೆನ್ನಾಗಿದೆ. ಇದೆಲ್ಲ ಮರುಭೂಮಿ ನೋಡಿ. ಇವಾಗ ನಿಯಮ ಹೋಗಿ ಫಸ್ಟು ಜಾಕೆಟ್ ತೊಗೋಬೇಕು. ನಂಗೆ ಈಗಾಗಲೇ ನೆಗಡಿ ಆಗಿಬಿಟ್ಟಿದೆ. ನಿನ್ನೆ ಕರ್ನಾಟಕ ಬೇರೆ ಅವನಿಗೆ ಕೊಟ್ಟೆ, ಹೊಸ ಕರ್ನಾಟಕ ಬೇರೆ ತೊಗೋಬೇಕು ಇವಾಗ. ನೋಡೋಣ ನಿಯಮದಲ್ಲಿ ಏನೇನು ಸಿಗುತ್ತೆ ಎಲ್ಲ ಎತ್ಕೊಳ್ಳೋಣ. ಹಾಗೆ ನಿನ್ನೆ ಏನು ಮಿಸ್ ಆಗಿತ್ತು ಕ್ಯಾಂಪಿಂಗ್, ಅದನ್ನು ಇವತ್ತು ನಾನು ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಹೋಗಿ
ಇದೇ ನದಿ ಬೈಲಲ್ಲಿ ಟೆಂಟ್ ಹಾಕ್ಬಿಟ್ಟು ಒಳ್ಳೆ ಅಡುಗೆ ಮಾಡ್ಕೊಂಡು ತಿಂದು ಮಲ್ಕೋತೀನಿ. ಸ್ನೇಹಿತರೆ, ನಿಯಮ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ದೀನಿ. ಲ್ಯಾಂಡ್ಸ್ಕೇಪ್ ಎಲ್ಲ ಅದ್ಭುತವಾಗಿದೆ. ಇಲ್ಲೊಂದು ಅಪ್ಹೀಲ್ ಇದೆ, ನಾನು ಹೊಡಿತಾ ಇದ್ದೀನಿ. ಸಖತ್ ಕಷ್ಟ ಅನ್ನಿಸ್ತಿದೆ. ನೀವು ನೋಡ್ತಾ ಇರ್ಬೋದು, ಲಾಸ್ಟ್ ಟೈಮ್ ನಾನು ಹೋಗೋಕ್ಕಿಂತ ಮುಂಚೆ ಏನು ಲ್ಯಾಂಡ್ಸ್ಕೇಪ್ ಇತ್ತು ಅದೇ ಲ್ಯಾಂಡ್ಸ್ಕೇಪ್ ಇದೆ ಇಲ್ಲಿ. ಸ್ನೇಹಿತರೆ, ಇಲ್ಲಿ ನೇರಳೆ ಬಣ್ಣದ ಹೂಗಳು ಕಾಣಿಸ್ತಿದೆ ಗೊತ್ತಲ್ಲ, ನೋಡಿ ಬೆಟ್ಟ ತುಂಬ ಲೈಟಾಗಿ ಇವು ಎಲ್ಲ ಇದ್ದಾವೆ. ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂದರೆ ಇದು. ಮುಂದೆ ನಮಗೆ ಮಾಹೆ ಅಂತ ಒಂದು ಊರು ಬರುತ್ತೆ. ಏನು ನಿಮಗೆ ಡೆಡ್ ಎಂಡ್ ಕಾಣಿಸ್ತಿದೆಯಲ್ಲ ಅದೇ ಮಾಹೆ. ಆ ಮಾಹೆಗಿಂತ ಹಿಂದೆ ಲ್ಯಾಂಡ್ಸ್ಕೇಪ್ ಮಾತ್ರ ಅದ್ಭುತವಾಗಿದೆ. ನಿಯಮ ದಾಟಿ ಮುಂದೆ ಬಂದಾಗ ನಿಮಗೆ ನೋಡಿ ಈ ಥರದ ಲ್ಯಾಂಡ್ಸ್ಕೇಪ್ ಸಿಗುತ್ತೆ. ಸಖತ್ತಾಗಿದೆ ಮಾತ್ರ. ನಾವು ಇವಾಗ ಮಾಹೆಗೆ ಬಂದಿದ್ದೀವಿ. ಕ್ಯಾಂಪಿಂಗಿಗೆ ಏನೇನು ಬೇಕೋ ಐಟಮ್ ಎಲ್ಲ ನಾವು ತೊಗೋಬೇಕು. ಮೊದಲನೇದಾಗಿ ಮ್ಯಾಗಿ ಬೇಕು. ಒಂದು 3 ಮ್ಯಾಗಿ ಪ್ಯಾಕೆಟ್ ತೊಗೊಳ್ಳೋಣ. 4 ಮೊಟ್ಟೆ, ಒಂದು 3 ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ಸಾಕಾಗುತ್ತೆ ಇವತ್ತು ರಾತ್ರಿಗೆ. ನಾಳೆ ಬೆಳಗ್ಗೆ ನೋಡ್ಕೋಬೋದು. ಮಾಹೆಯಿಂದ ಈ ರೋಡ್ ಇದೆಯಲ್ಲ, ಇದು ಚುಸುಲ್ಗೆ ಹೋಗುತ್ತೆ. ರೆಜಾಂಗ್ಲಾ ವಾರ್ ಮೆಮೋರಿಯಲ್ ನೋಡ್ಕೊಂಬಂದಿದ್ವಲ್ಲ, ಆ ಕಡೆಗೆ ಹೋಗುತ್ತೆ ಈ ರೋಡು. ನೋಡಿ ಆ ಬೆಟ್ಟಗಳ ನಡುವೆ ಹೋಗುತ್ತೆ. ಇವಾಗ ನಾವು ಸಿಂಧು ನದಿ ಪಕ್ಕದಲ್ಲಿನೇ ಹೋಗ್ತಿದ್ವಿ. ಎಲ್ಲರೂ ಕ್ಯಾಂಪಿಂಗಿಗೆ ಪ್ಲೇಸ್ ಹುಡ್ಕೋಣ. ಇದಕ್ಕಿಂತ ಹಿಂದೆ ಒಂದು ಬ್ರಿಡ್ಜ್ ಇದೆ. ಸೆಕ್ಯೂರಿಟಿ ರೀಸನ್ಸ್ಗೆ ಬ್ರಿಡ್ಜ್ದು ವೀಡಿಯೋ ಮಾಡೋಂಗಿಲ್ಲ. ನಾನು ಆ ಬ್ರಿಡ್ಜ್ ದಾಟಿ ಈ ಬೆಟ್ಟದ ಹಿಂದ್ಗಡೆ ಟ್ರಾವೆಲ್ ಮಾಡಿದ್ರೆ ನನಗೆ ಪೂಗಾ ವ್ಯಾಲಿ ಸಿಗ್ತಾಯಿತ್ತು. ಆದರೆ ಇವಾಗ ನನಗಿನ್ನೂ ಜಾಕೆಟ್ ಸಿಕ್ಕಿಲ್ಲ. ಜಾಕೆಟ್ ಸಿಗದೇ ಇರೋ ಕಾರಣ ಪೂಗಾ ವ್ಯಾಲಿನ ಸ್ಕಿಪ್ ಮಾಡಿಕೊಂಡು ನನ್ನ ಪ್ರಯಾಣನ ಲೇ ಕಡೆಗೆ ಮುಂದುವರಿಸ್ತಾ ಇದ್ದೀನಿ. ಅನ್ಫಾರ್ಚುನೇಟ್ಲಿ ಇಟ್ ಹ್ಯಾಪನ್ಡ್. ನೋಡಿ, ಒಂದೇ ಒಂದು ಜಾಕೆಟ್ ಕಳ್ಕೊಂಡಿದ್ದು ಎಷ್ಟೆಲ್ಲ ಪ್ಲ್ಯಾನ್ಸ್ ಚೇಂಜ್ ಆಗೋದಕ್ಕೆ ಕಾರಣ ಆಯಿತು. ಎನಿವೆ, ಆವಾಗಲೇ ಸನ್ಸೆಟ್ ಆಯಿತು. ಯಾಕಂತಂದರೆ ನಾನಿವಾಗ ಹೋಗ್ತಿರೋದು 2 ವ್ಯಾಲಿಗಳ ನಡುವೆ, 2 ಪರ್ವತಗಳ ನಡುವೆ. ಹಾಗಾಗಿ ಬೇಗ ಕತ್ಲಾಗುತ್ತೆ ಇಲ್ಲಿ. ಸ್ನೇಹಿತರೆ, ವ್ಯಾಲಿ ಮಾತ್ರ ಅದ್ಭುತವಾಗಿದೆ. ನೋಡಿ, ಯಾವ ಕಡೆಗೆ ನೋಡಿದ್ರೂ ಸ್ವರ್ಗ ನೋಡ್ದಂಗೆ ಆಗುತ್ತೆ. ಅಷ್ಟೊಂದು ಅದ್ಭುತವಾಗಿದೆ ವ್ಯಾಲಿ. ಲೇ 154 ಕಿಲೋಮೀಟ್ರ್ ಇದೆ. ನೋಡಿ ಹೆಂಗೆ ಕೊರೆದಿದೆ ಅಲ್ಲಿ. ಯಾರೋ ಕೇಕ್ ಕಟ್ ಮಾಡಿರೋ ಥರ ಮಾಡಿದೆ. ಬೆಟ್ಟವನ್ನೇ ಕಟ್ ಮಾಡಿದೆ ಅಂದರೆ ಯೋಚನೆ ಮಾಡಿ ಎಷ್ಟು ಪವರ್ ಇತ್ತು ಅಂತ ಈ ನದಿಗೆ ಒಂದು ಕಾಲದಲ್ಲಿ. ಸ್ನೇಹಿತರೆ, ಏನಾಯಿತು ಅಂದರೆ ನಾನು ಟೆಂಟ್ ಹಾಕೋದಕ್ಕೆ ಜಾಗ ಹುಡುಕ್ತಾನೆ ಇದ್ದೀನಿ. ನನಗೆ ಒಳ್ಳೆ ಜಾಗ ಸಿಗ್ತಾಯಿಲ್ಲ. ಯಾಕಂತಂದರೆ ಇಲ್ಲಿ ನದಿ ತುಂಬ ಚಿಕ್ಕದಾಗಿ ಹರಿತಾ ಇದೆ. ಆ ಬ್ಯಾಕ್ ಸೈಡಲ್ಲಿ ಹರಿತಾ ಇತ್ತಲ್ಲ, ಎಲ್ಲೆಲ್ಲಿ ಆನ್ಲೆ ಕಡೆ ಆ ಥರ ಅಲ್ಲ ಇಲ್ಲಿ. ನೋಡಿ, ಇಲ್ಲಿಂದ ಇಷ್ಟೇ, ಜಾಸ್ತಿ ದೂರನೇ ಇಲ್ಲ. ಇಲ್ಲಿ ಎಲ್ಲೂ ಟೆಂಟ್ ಹಾಕೋಕ್ಕೆ ಜಾಗನೇ ಸಿಗ್ತಾಯಿಲ್ಲ. ಹಂಗಾಗಿ ಇಲ್ಲೊಂದು ಜನ ವರ್ಕರ್ಸ್ ಇದ್ದರು. ಸೊ ಇವ್ರ ಹತ್ರ ಬಂದೆ. ಇವ್ರ ಹತ್ರ ಬಂದಿದ ತಕ್ಷಣ ಅವ್ರು ಹೇಳಿದ್ರು, ನೀವು ಟೆಂಟ್ ಹಾಕೋದು ಬೇಡ, ಏನು ಬೇಡ, ಇಲ್ಲೇ ಒಂದಿದೆ ಅದರಲ್ಲೇ ಉಳ್ಕೊಂಬಿಡಿ ಅಂತ. ಥ್ಯಾಂಕ್ ಯು ಸೋ ಮಚ್ ಬೈ. ನೋಡಿ, ನನಗೆ ಅನ್ನ ಮತ್ತು ಚಿಕನ್ ಹಾಕ್ಕೊಟ್ಟವ್ರೆ. ಇವಾಗ ಇದನ್ನೇ ತಿಂತೀನಿ. ये चावल किधर से दिया? इधर ही मिलेगा ऐसा चावल? ಸೊ ಗೈಸ್, ಇದು ನಾನು ಮಲ್ಕೋತಾ ಇರೋ ಜಾಗ. ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂತಂದರೆ, ಬಿಡಿ ಅದಿರಲಿ. ಸೊ ಒನ್ ಮೋರ್ ಬ್ಯಾಡ್ ನ್ಯೂಸ್ ಫಾರ್ ಟುಡೇ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್. ಕ್ಯಾಂಪಿಂಗ್ ಮಾಡೋಕ್ಕೆ ಹೋಗಿ 2 ದಿವಸದಿಂದ ಏನೇನು ಆಗೋಯ್ತು. ಐ ಹೋಪ್ ನಿಮಗೊಂದು ಒಳ್ಳೆ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ನ ತೋರಿಸ್ತೀನಿ. ತುಂಬ ಅದ್ಭುತವಾಗಿರೋವಂಥದ್ದು ಅಪ್ಕಮಿಂಗ್ ಡೇಸಲ್ಲಿ ಬರುತ್ತೆ. ನಾಳೆ ನಾನು ಲೇ ಹೋಗಿ ಹಾಲ್ಟ್ ಆಗ್ತೀನಿ. ನಾಡಿದ್ದು ಅಲ್ಲಿಂದ ನನ್ನ ಪ್ರಯಾಣನ ಮುಂದುವರಿಸ್ತೀನಿ. ಹಾಗೆ ಈ ವಿಡಿಯೋನ ಲೈಕು, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ನಿಮ್ಮ ಒಪಿನಿಯನ್ ದಯವಿಟ್ಟು ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ.